ನೋಡ್ಬೇಕು ಕ್ಷಮೆ ಇರಲಿ. ದೂರ ಹಾಕ್ಲಿ ಬ್ಯಾನರ್ ಬೇಕು. ನಮ್ಮ ರೋಟರಿ ಕ್ಲಬ್ ವತಿಯಿಂದ ಇಂದು ನಾವು ಪತ್ರಕರ್ತರ ವಿತರಕರ ದಿನವಾದ ಪ್ರಯುಕ್ತ ಇಂದು ನಾವು ನಮ್ಮ ಬನ್ನೂರಿನ ನಾಗರಿಕರಾದಂತಹ ಪ್ರೆಸ್ ರಿಪೋರ್ಟರ್ ಮತ್ತು ವಿತರಕರಾದಂತಹ ನಾಗರಾಜರವರಿಗೆ ಮತ್ತು ಮಹೇಶ್ ಅವರಿಗೆ ಮತ್ತು ಪ್ರಭುರವರಿಗೆ ಮತ್ತು ರಮೇಶ್ ಅವರಿಗೆ ಇಂದು ನಾವು ನಮ್ಮ ಸಂಸ್ಥೆ ಪರವಾಗಿ ಅವ್ರನ್ನ ಸನ್ಮಾನಿಸಬೇಕು ಅಂತ ತೀರ್ಮಾನ ಮಾಡಿದೋ. ಅದರಿಂದ ಅವರಿಗೆ ನಮ್ಮ ಒಂದು ಸಂಸ್ಥೆ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಹೃತ್ಪೂರ್ವಕ ಅಭಿನಂದನೆಗಳನ್ನ ಸಲ್ಲಿಸಲಿಕ್ಕೆ ಇಚ್ಛೆ ಪಡ್ತೇನೆ. ನಮ್ಮ ರೋಟರಿ ಸಂಸ್ಥೆ ವತಿಯಿಂದ ನಮ್ಮ ಪತ್ರಕರ್ತರ ಒಂದು ವಿತರಕರಾದ ಎಲ್ಲ ನಮ್ಮ ಪತ್ರಕರ್ತರ ಸ್ನೇಹಿತರು ಮತ್ತು ರೋಟರಿ ಸಂಸ್ಥೆಯಿಂದ ನಮ್ಮ ಅಧ್ಯಕ್ಷರಾದ ವೆಂಕಟರಮಣ ಮತ್ತು ಕಾರ್ಯದರ್ಶಿಯಾದ ರಾಜು ಅವರು ಮತ್ತು ಜಯರಾಮಣ್ಣ, ನಮ್ಮ ಕೃಷ್ಣೇಗೌಡರು, ನಾವೆಲ್ಲ ಸೇರಿ ಒಂದು ರೋಟರಿ ಸಂಸ್ಥೆ ವತಿಯಿಂದ ನಮ್ಮ ಪತ್ರಕರ್ತರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಇಟ್ಕೋಬೇಕು ಅಂತ ಇವತ್ತು ಎಲ್ಲರೂ ಅಂದ್ಕೊಂಡಿದ್ದು. ಅದರ ಪ್ರಯುಕ್ತ ತುಂಬ ಅಚ್ಚುಕಟ್ಟಾಗಿ ಇವರಿಗೆ ನಾವು ಸನ್ಮಾನ ಮಾಡೋ ಒಂದು ಭಾಗ್ಯ ಸಿಕ್ಕಿದೆ. ಏಕೆಂದರೆ ಇವರು ಮನೆಗಳಿಗೆ ಸೈಕಲಲ್ಲಿ ಹೋಗಿ ಎಲ್ಲರಿಗೂ ಒಂದು ಒಳ್ಳೆಯ ಸಂದೇಶವನ್ನು ಮೂಡಿಸ್ತಾರೆ. ಮತ್ತು ರಾಜಕೀಯದಿರ್ಬೋದು, ಸಾಮಾಜಿಕದ ನ್ಯೂಸ್ಗಳಿರ್ಬೋದು, ಮತ್ತು ಎಲ್ಲ ಥರದ ಅಂದರೆ ಇವರಿಗೆ ನಾವು ಎಷ್ಟು ಒಂದು ಹೇಳೋಕ್ಕೆ ನಮ್ಮ ಹತ್ರ ಶಬ್ದನೇ ಇಲ್ಲ ಅಂತ ಒಂದು ಒಳ್ಳೆಯ ಸೇವೆ ಮತ್ತು ಶ್ರಮಜೀವಿಗಳು ಇವರು. ಏಕೆಂದರೆ ಬೆಳಗ್ಗೆನೇ ಎದ್ದೇಳೋದು 4 ಗಂಟೆಗೆ ಎದ್ದು ಅವರ ಕೆಲಸ ಕಾರ್ಯಗಳು ಎಲ್ಲ ಮುಗಿಸ್ಕೊಂಡು ಪ್ರತಿಯೊಬ್ಬರು ಮನೆಗೆ ಹೋಗಿ ಒಂದು ಪತ್ರಿಕೆ ಹಾಕುವ ಮುಖಾಂತರ ಮತ್ತು ನಮ್ಮ ಯಾವುದೇ ಸಂಸ್ಥೆಗಳಲ್ಲಿ ಒಂದು ನಡೆಯುವಂಥ ಕಾರ್ಯಕ್ರಮಗಳಿಗೆ ಎಲ್ಲ ಬಂದು ಭಾಗವಹಿಸಿ ಅದನ್ನು ಎಲ್ಲ ಥರದಲ್ಲಿ ಅವರು ಆ ಒಂದು ಕಾರ್ಯಕ್ರಮವನ್ನು ನೋಡಿ ಅದನ್ನು ವಿಶ್ಲೇಷಣೆ ಮಾಡಿ ಒಂದು ಒಳ್ಳೆಯ ಸುದ್ದಿಯನ್ನು ಹಾಕುವಂಥ ಒಂದು ಮೂಲಕ ಇವರಿಗೆ ಸರಸ್ವತಿ ಪುತ್ರರು ಇವರಿಗೆ ಒಂದು ನಮ್ಮ ರೋಟರಿ ಸಂಸ್ಥೆ ವತಿಯಿಂದ ನಾವು ಒಂದು ಅಳಿಲು ಒಂದು ಸೇವೆಯನ್ನು ಮಾಡಿ ಇವರಿಗೆ ನಾವು ಒಂದು ಸನ್ಮಾನ ಮಾಡ್ಕೋಬೇಕು ಅಂತ ನಾವೆಲ್ಲ ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ಎಲ್ಲ ಸದಸ್ಯರು ಸೇರಿ ಮಾಡ್ಕೊಂಡಿದ್ದೀವಿ. ಮತ್ತು ಇನ್ನೊಂದು ವಿಶೇಷ ಏನಂದರೆ ಇವತ್ತು ನಮ್ಮ ಉಪ್ಪಿ ನಾಗರಾಜ್ ಅವ್ರಿಗೂ ಕೂಡ ಪಬ್ಲಿಕ್ ಇದ್ರದ್ದು ಟಿವಿದು ಒಂದು ಇದು ನಮಗೆ ಇವತ್ತು ಮಾಡಬೇಕು ಸಿಕ್ಕಿದೆ. ಅದಕ್ಕೆ ಅದು ನಮಗೆ ತುಂಬ ಖುಷಿ ಆಯಿತು. ಯಾಕೆಂದರೆ ಇವತ್ತೊಂದು ದಿನವೇ ಅವರು ಈ ಒಂದು ಸಂದೇಶವನ್ನು ಹೇಳಿದ್ದಾರೆ. ಅವರಿಗೆ ಇನ್ನೂ ಮತ್ತು ನಮ್ಮ ಎಲ್ಲ ಪತ್ರಕರ್ತರಿಗೆ ನಮ್ಮ ರಾಜೇಂದ್ರ ಪ್ರಭು ಇರ್ಬೋದು, ಮತ್ತು ನಮ್ಮ ರಮೇಶ್ ಜಿ ಅವರು ಇರ್ಬೋದು, ನಮ್ಮ ಮಹೇಶ್ ಜಿ ಅವರು ಇರ್ಬೋದು, ಮತ್ತು ಉಪ್ಪಿ ನಾಗರಾಜ್ ಅವರು ಇರ್ಬೋದು, ಅವರಿಗೆ ತಾಯಿ ಚಾಮುಂಡೇಶ್ವರಿ ಇನ್ನೂ ಹೆಚ್ಚಿನ ಶಕ್ತಿ ಕೊಟ್ಟು ಅವರ ಕುಟುಂಬಕ್ಕೆ ಮತ್ತು ಅವರಿಗೆ ಎಲ್ಲ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ಇರಲಿ ಮತ್ತು ನಮ್ಮೆಲ್ಲ ಸಹಕಾರ ಅವ್ರ ಜೊತೆ ಇರುತ್ತೆ ಅಂತ ನಾನು ಇದೊಂದು ಸಂದರ್ಭದಲ್ಲಿ ಹೇಳ್ತಾ ನಾನು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತ ಹೇಳ್ಬಿಟ್ಟು ನಮ್ಮ ರೋಟರಿ ಸಂಸ್ಥೆಗಳಿಂದ ಕೇಳ್ತಿದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತು ಇನ್ನೊಂದು ನಿಜವಾಗ್ಲೂ ನಾನು ಪ್ರಭು ಫೋನ್ ಮಾಡಿದಾಗ ಅವರು ಅಯ್ಯೋ ನಮ್ಗೆ ಸನ್ಮಾನನ ಅಟ್ಲೀಸ್ಟ್ ನಮ್ಮನ್ನ ಗುರ್ಸಿದ್ರಿ ಅನ್ನೋ ಒಂದು ಹೇಳಿದ್ರು. ನಮ್ಮ ರೋಟರಿ ಇರೋದೇ ಹಾಗೆ, ಯಾರೇ ಸಣ್ಣ ಒಂದು ಸೇವೆ ಮನೋಭಾವನೆ ಮಾಡುವಂಥವ್ರನ್ನ ನಾವು ಗುರ್ಸಿ ಅವ್ರನ್ನ ಗೌರವಿಸೋದು ನಮ್ಮ ಅತಿ ಕರ್ತವ್ಯ ಅಂತ ನಾನಾದರೂ ಭಾವಿಸ್ತೀನಿ. ಮತ್ತೆ ನಿಮ್ಮ ಒಂದು ನಮ್ಮ ರೋಟರಿ ಕಾರ್ಯಕ್ರಮಗಳನ್ನ ದಯಮಾಡಿ ಎಲ್ಲ ನಾವು ಹಲವಾರು ಸೇವಾ ಕಾರ್ಯಗಳನ್ನ ಮಾಡ್ತೀವಿ, ಅವಾಗ ನೀವುಗಳು ಅದನ್ನ ಪಬ್ಲಿಷ್ ಮಾಡ್ಕೊಡ್ಬೇಕು. ಒಂದು ಸೇವೆ ನಮ್ಮ ಜೊತೆ ನೀವು ಕೈ ಜೋಡಿಸಿ ಅಂತ ಹೇಳ್ತಾ ಈ ಮೂಲಕ ನಾನು ಅವರಲ್ಲಿ ವಿನಂತಿಸ್ತೀನಿ. ವೆಂಕಟೇಶ್ ವಿಶೇಷವಾಗಿ 25ನೇ ವರ್ಷದ್ದು ಅಂದ್ರೆ ನಮ್ಮ ರೋಟರಿ ಸಂಸ್ಥೆ 25 ವರ್ಷ ಆಯ್ತು. ಅವರ ಒಂದು ಇದರಲ್ಲಿ ಆ ಮೊಮೆಂಟ್ ಇರ್ಬೋದು, ಮತ್ತೆ 25ನೇ ವರ್ಷದ ವಾರ್ಷಿಕ ವರ್ಷ ಅವರ ಮದುವೆ ದಿನದ ಒಂದು ನಿಟ್ಟಲ್ಲಿ ನಾವೆಲ್ಲ ಸೇರಿ ನಾವು ಇದೊಂದು ಕಾರ್ಯಕ್ರಮ ಇಟ್ಕೋಬೇಕು ಅಂತ ಹೇಳ್ಬಿಟ್ಟು ಈ ಒಂದು ರೋಟರಿ ಸಂಸ್ಥೆ ವತಿಯಿಂದ ಮಾಡಿದ್ದೀವಿ. ಅವ್ರಿಗೆ ನಾನು ಇನ್ನೂ ಒಂದು ಮತ್ತೊಮ್ಮೆ ಬಾರಿ ಹೇಳ್ತಾ ಇದ್ದೀನಿ, ತುಂಬಾ ಅವರ ಕುಟುಂಬಕ್ಕೆ, ಅವರ ಪರಿವಾರಕ್ಕೆ ಒಳ್ಳೆಯದಾಗಲಿ.
ಇನ್ನೂ ಅವ್ರಿಗೆ ತಾಯಿ ಚಾಮುಂಡೇಶ್ವರಿ ಶಕ್ತಿ ಕೊಡಲಿ, ಎಲ್ಲ ಒಳ್ಳೊಳ್ಳೆ ಸುದ್ದಿಗಳು ಮಾಡಲಿ ಅಂತ ಈ ಒಂದು ಸಂದರ್ಭದಲ್ಲಿ ಕೇಳ್ಕೊತೀನಿ. ಜೈ ಹಿಂದ್, ಜೈ ಕರ್ನಾಟಕ. ವಿತರಕರನ್ನ ಗುರುತಿಸಿ ಅವರಿಗೆ ಚಳಿ ಮಳೆ ಅನ್ನೋದೇ ಲೆಕ್ಕಿಸ್ತಾನೆ ಮನೆಗೆ ಪತ್ರಿಕೆ ವಿತರಣೆ ಮಾಡ್ತಾರೆ ಅವ್ರಿಗೆ ಅಂತ ಯಾರೂ ಸಹ ಇಲ್ಲಿ ಗಂಟ ನಮಗೆ ನಮ್ಮ ಒಂದು ಸೇವೆ 25 ವರ್ಷದಿಂದ ನಾವು ಮನೆಗೆ ಯಾವುದೇ ಥರ ಚಳಿ ಇರಲಿ, ಮಳೆ ಇರಲಿ, ಬಿಸಿಲಿರಲಿ ಯಾವುದು ಲೆಕ್ಕಿಸ್ತಾನೆ ನಾವು ಯಾವುದು ನಿರೀಕ್ಷೆ ಇಟ್ಟದನೆ ಮಾಡ್ತಾ ಇದ್ವಿ. ಅಂದರೆ ಈ 25ನೇ ವರ್ಷದ ರೋಟರಿ ಸಂಸ್ಥೆ ಸ್ಥಾಪವಾಗಿ ಬೆಂಗಳೂರಿನಲ್ಲಿ ಈ ಸುಸಂದರ್ಭದಲ್ಲಿ ಪತ್ರಿಕೆ ವಿತರಕರನ್ನ ಗುರುತಿಸಿ ಸನ್ಮಾನಿಸ್ತಿರೋದು ನಮಗೆ ಒಂದು ಖುಷಿಯ ವಿಚಾರವಾಗಿದೆ. ಮತ್ತೆ ಹಾಗೆ ಇದು ರೋಟರಿ ಸಂಸ್ಥೆ ನಮ್ಮಂಥವ್ರು ಅಲ್ಲದೆ ಬೇರೆ ಬೇರೆ ವರ್ಗದಲ್ಲಿ ಸೇವೆ ಸಲ್ಲಿಸಿದವ್ರನ್ನ, ಎಳೆಮರೆಕಾಯಿ ಥರ ದುಡಿದಿರೋರನ್ನ ಗುರುತಿಸಿ ಸೇವೆ ಸಲ್ಲಿಸಿದವ್ರಿಗೆ ಒಂದು ಇದೇ ಥರ ಸನ್ಮಾನ ಮಾಡಿ ಅವ್ರನ್ನ ಒಂದು ಸಮಾಜದಲ್ಲಿ ಒಂದು ಮತ್ತಷ್ಟು ಉನ್ನತಿ ಹೊಂದಲಿ ಅಂತ ಅವರು ಗುರುತಿಸಿದ್ದಾರೆ. ಮತ್ತೆ ನಮ್ಮನ್ನ ಹಾಗೆ ಪತ್ರಕರ್ತರು ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬರು ನಮ್ಮ ಕುಟುಂಬದಲ್ಲಿ ರೋಟರಿ ಕುಟುಂಬದ ಸದಸ್ಯರನ್ನಾಗಿ ನಮ್ಮನ್ನ ಗುರುತಿಸಿದ್ದಕ್ಕೆ ರೋಟರಿ ಸಂಸ್ಥೆ ಹಾಗೂ ಇಲ್ಲಿ ಸನ್ಮಾನಿಸಿ ಬಂದಿರುವ ಎಲ್ಲ ಗಣ್ಯರಿಗೆ ಧನ್ಯವಾದಗಳು.